ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಬಳ್ಳಾರಿಯ ಜಿ ಸ್ಕ್ವೇರ್ ಲೇಔಟ್ನಲ್ಲಿ ರೆಡ್ಡಿ ರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ನಲ್ಲಿ ಸಂಜೆ 6:30ರ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ. ಇದು ಕಾಂಗ್ರೆಸ್ನವರ ಪಿತೂರಿ ಅಂತ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಬ್ಯಾನರ್ ಗಲಾಟೆಯಾಗಿ ಬೆಂಕಿ ಹಚ್ತೀವಿ ಅಂದಿದ್ರಲ್ಲ, ಅದರ ಭಾಗವಾಗಿ ಇದಾಗಿದೆ ನೋಡಿ ಅನ್ನೋದು ಅವರ ಆರೋಪ. ಪಬ್ಲಿಕ್ ಟಿವಿ ಜೊತೆಗೆ ಜನಾರ್ದನ್ ರೆಡ್ಡಿ ಕೂಡ ಮಾತನಾಡಿದ್ರು ದೂರವಾಣಿ ಮುಖಾಂತರ. ಇದು ಆಕಸ್ಮಿಕ ಅಲ್ಲ, ಉದ್ದೇಶಪೂರ್ವಕ ಕಿಡಿಗೇಡಿಗಳ ಕೃತ್ಯ ಅಂತ ಅವರು ಕೂಡ ಆರೋಪ ಮಾಡಿದ್ರು. ಒಂದು 15 ಜನ ಇದ್ರು, ಅದನ್ನು ನಮ್ಮವರು ನೋಡಿದ್ದಾರೆ, ಹಿಡಿಯೋಕೆ ಹೋದಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಆರೋಪಿಸಿದ್ರು. ಇರ್ಬೋದು, ಇಲ್ಲದೆ ಇರ್ಬೋದು, ವಿ ಕಾಂಟ್ ಸೇ. ಮಾಡಿರಬಹುದು, ಮಾಡ್ದೇನೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಲೆಟ್ ಸಂಬಡಿ ಬಿ ಅರೆಸ್ಟೆಡ್ ಅದ್ರ ಮೇಲೆ ಆಮೇಲೆ ಮಾತಾಡೋಣ. ಅದು ಬೆಂಕಿ ಹಚ್ಚಿದ್ದ ಅಥವಾ ಹತ್ಕೊಂಡಿರೋದ ಅಂತ ಏನಾಗಿದೆ ವಿ ಡೋಂಟ್ ನೋ. ಇವ್ರು ಹೇಳ್ಬಿಟ್ರು ಅಂದ ತಕ್ಷಣ ಹಚ್ಬಿಟ್ರು ಅಂತ ನಾನು ಹೇಳಕ್ ಬರಲ್ಲ. ಇಲ್ಲಿಗ ಅವರ ಆರೋಪ ಇರ್ಬೋದು, ಯಾಕಂದ್ರೆ ಅಲ್ಲಿ ಆ ವೈಷಮ್ಯ ಆ ಲೆವೆಲಲ್ಲಿ ಇದೆ, ಆಗಿರ್ಬೋದೇನೋ. ಬಟ್ ದಟ್ ಹ್ಯಾಸ್ ಟು ಬಿ ಇದು ಪ್ರೂವ್ ಆಗಬೇಕು. ಹೌದು, ಅದಾದ್ಮೇಲೆ ಮಾತಾಡೋಣ. ಜನಾರ್ದನ್ ರೆಡ್ಡಿಯವರು ಒಂದನ್ನು ನೆನಪಿಟ್ಕೋಬೇಕು ನಿಮ್ಮ ಜೀವನದಲ್ಲಿ. ನೀವು ಅಧಿಕಾರದಲ್ಲಿದ್ದಾಗ ಎಲ್ಲರನ್ನೂ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ಅಂತೇನು ಅನ್ಕೋಬೇಡಿ. ನೆನಪಿಸ್ಕೊಳ್ಳಿ, ನೀವು ಭಾಳ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ ನಡ್ಸ್ಕೊಂಡಿದ್ದೀನಿ ಅಂತ ಅನಿಸಿದ್ಯಾ? ಹಾಗಾಗಿ ಇದೆಲ್ಲ ನಿಮ್ಗಳದ್ದು ಭಾಗ ಇದೆ ಈ ವೈಷಮ್ಯ ರಾಜಕಾರಣ ಬಳ್ಳಾರಿಯ ಸೃಷ್ಟಿನಲ್ಲಿ. ನಿಮ್ಮೆಲ್ಲರದು ಪಾತ್ರಧಾರಿಗಳಿದ್ದೀರಿ. ಹಾಗಾಗಿ ಈಗ ಒಬ್ಬರು ಬಂದ್ಬಿಟ್ಟು ನಾವು ಶುದ್ಧ ಹಸ್ತರು ಅನ್ನೋ ಹತ್ರ ಹೇಳಬೇಡಿ. ಇರ್ಬೋದು, ನನ್ನ ಪ್ರಕಾರ ಬೆಂಕಿ ಹಾಕಿರ್ಬೋದು, ಹೇಳಕ್ ಬರಲ್ಲ. ಬಳ್ಳಾರಿ ರಾಜಕಾರಣ ಅದೇನೆ. ಲೆಟ್ ಅಸ್ ಸಿ. ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ, ತಮಿಳುನಾಡು, ಕೇರಳ ಪಂಚರಾಜ್ಯಗಳ ಚುನಾವಣೆ ಇನ್ನೇನು ಬರುತ್ತೆ. ನರೇಂದ್ರ ಮೋದಿಯವರು ಅವರ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇವರು ರಾಹುಲ್ ಗಾಂಧಿಯವರು ಹೆಚ್ಚು ಕಡಿಮೆ ಗ್ಯಾರಂಟಿ ಗೆಲ್ಲುವ ಕ್ಷೇತ್ರವಾದ ಕೇರಳಕ್ಕೂ ಮೆಲ್ಲಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ನಾಳೆ ಹೇಳ್ಬೋದಲ್ಲ, ರಾಹುಲ್ ಗಾಂಧಿಯಿಂದ ಗೆದ್ವಿ ಅಂತ. ಇಲ್ಲಿ ಕರ್ನಾಟಕಕ್ಕೆ ಬಂದು ಮಕ ತೋರಿಸ್ಬಿಟ್ಟಂಗೆ. ಅವ್ರು ಬರದೇ ಇದ್ದಿದ್ರು ಕರ್ನಾಟಕದಲ್ಲಿ ಗೆಲ್ಲೋರು ಈ ಸರಿ ಕಾಂಗ್ರೆಸ್ನವರು. ಅವ್ರು ಬಂದ್ಬಿಟ್ಟು ರಾಹುಲ್ ಗಾಂಧಿ ಅಂದ್ಬಿಟ್ರು, ಬರೀ ಸುಳ್ಳು. ಈ ಕೇರಳದಲ್ಲೂ ಅದೇ ಆಗೋದು. ಅದೇ ತಮಿಳ್ನಾಡಿಗೆ ಹೋಗಿ ಗೆಲ್ಲಿಸ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ಸನ್ನು, ಅದೇ ಕ್ರೆಡಿಟ್ ತಗೊಳ್ಳಿ. ನಾನು ಹೋಗೋದೇ ಇಲ್ಲ ಅವ್ರ ಆ ಕಡೆಗೆ. ಮಹಾರಾಷ್ಟ್ರಕ್ಕೆ ಹೋಗಲೇ ಇಲ್ಲ, ಯಾವುದೋ ರಾಜ್ಯಗಳಿಗೆ ಹೋಗೋದೇ ಇಲ್ಲ, ಬಿಹಾರಲ್ಲಿ ಕಾಣಲೇ ಇಲ್ಲ. ಮೊದಲೇ ಗೊತ್ತಾಗ್ಬಿಡುತ್ತೆ. ವೆರಿ ಸ್ಯಾಡ್. ಏನು ಯಾವ್ದು ಅವ್ರು ಇಷ್ಟ ಬಿಡೋದು ಅವ್ರ ರಾಜಕಾರಣ. ಇವತ್ತು ರಣಕಳೆನ ಮೊಳಗಿಸ್ಕೊಂಡ್ರು. ಚೆನ್ನೈ ಬಳಿಯ ಮಧುರಾಂತಕಂನಲ್ಲಿ ಚುನಾವಣಾ ರ್ಯಾಲಿನವರು ಮಾತಾಡಿ DMK ವಿರುದ್ಧ ವಾಗ್ದಾಳಿ ನಡೆಸಿದ್ರು. DMKನ CMC ಅಂತ ಕರೆದ್ರು. C ಅಂದರೆ ಕರಪ್ಷನ್, M ಅಂದರೆ ಮಾಫಿಯಾ, C ಅಂದರೆ ಕ್ರೈಮ್. ಸರಿ, ಕರಪ್ಷನ್ನು, ಮಹಿಳಾ ನಿಂದನೆ, ನಮ್ಮ ಸಂಸ್ಕೃತಿಯನ್ನು ನಿಂದಿಸುವವರು ಇವರು ಅಂತ ಸನಾತನ ಧರ್ಮದ ವಿಚಾರದಲ್ಲಿ. ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ, ಇವ್ರನ್ನ ಮನೆಗೆ ಕಳಿಸೋದು ಗ್ಯಾರಂಟಿ ಇವ್ರನ್ನ ಅಂತ ಅಂದರು. ಮತ್ತು ಕಾರ್ತೀಕ ದೀಪೋತ್ಸವದ ವಿವಾದದಲ್ಲಿ ಅವಮಾನ ಮಾಡಿದ್ದನ್ನು ಹಿಂದೂಗಳ ಆಸ್ಥೆಗೆ, ನಂಬಿಕೆಗಳಿಗೆ ಹೇಗೆ ಮತ್ತು ಯಾರಿಗೋಸ್ಕರ ಈ ಅವಮಾನವನ್ನು ಮಾಡಿದ್ರು ಅನ್ನೋದನ್ನು ಹಿಡ್ಕೊಂಡು ಜಾಡಿಸಿದ್ರು. ನಿಮ್ಮ ಡಬಲ್ ಇಂಜಿನ್ ಇಲ್ಲೆಲ್ಲ ವರ್ಕ್ ಆಗಲ್ಲ ಅಂತೇನೋ ಸ್ಟಾಲಿನ್ ಹೇಳಿದ್ರು. ಅದನ್ನು ಆಯಾ ರಾಜ್ಯಗಳ ಜನ ತೀರ್ಮಾನ ಮಾಡಬೇಕು. ಇವ್ರು ಹೇಳಿಬಿಟ್ಟ ತಕ್ಷಣ ಜನ ಓಡಿಸ್ಬಿಡ್ತಾರೆ DMK ಅಂತನೂ ಅಲ್ಲ, ಇವ್ರು ಹೇಳಿದ ತಕ್ಷಣ ಡಬಲ್ ಇಂಜಿನ್ ಆನ್ ಆಗಲ್ಲ ಅಂತನೂ ಅಲ್ಲ. ಭಾಳ ಕಡೆ ಆನ್ ಆಗಿಬಿಟ್ಟಿದೆ. ಏನು ಮಾಡೋಣ, ಟ್ರಿವೆಂಡ್ರಮಲ್ಲಿ ಆನ್ ಆಗೋಯ್ತು, ಏನು ಮಾಡೋಣ ಅದಕ್ಕೆ, ಅಲ್ವೇ? ಹೇಳೋಕ್ಕಾಗಲ್ಲ. ಇನ್ನು ಕೇರಳದಲ್ಲಿ ತಿರುವನಂತಪುರದಲ್ಲಿ ಒಂದು ರೋಡ್ ಶೋ ಮಾಡಿದ್ರು. LDF UDFಗಳು ಕೇರಳವನ್ನು ಭ್ರಷ್ಟಾಚಾರ ಮತ್ತು ತುಷ್ಟೀಕರಣ ರಾಜಕಾರಣದ ಭಾಗ ಮಾಡಿಬಿಟ್ಟಿವೆ. ನಿಜ ಅದು. ಇಬ್ಬರದ್ದು ಅಜೆಂಡಾ ಒಂದೇ, ಬಾವುಟ ಬೇರೆ ಅಂತ. ಅದು 100% ಸರಿ. ಅದು ನನ್ನ ಪ್ರಕಾರದಲ್ಲಿ ಕಾಂಗ್ರೆಸ್ ಮತ್ತು LDF ಅಂದರೆ ಎಡಪಕ್ಷಗಳದ್ದು ನೀತಿ ನಿರೂಪಣೆಯಲ್ಲಿ ಭಾಳ ದೊಡ್ಡ ವ್ಯತ್ಯಾಸ ಏನಿಲ್ಲ. ಎರಡೂ ಒಂದೇ. ಮೈನಾರಿಟಿ ಅಪೀಸ್ಮೆಂಟ್ಸು, ಮೆಜಾರಿಟಿನ ಅಬ್ಯೂಸ್ ಮಾಡೋದು, ಸಾಧ್ಯ ಆದರೆ ಹಿಂದೂಗಳನ್ನು ತುಳಿಯೋದು ಅಥವಾ ತೆಗಳೋದು. ಇದು ಎರಡು ಕಾಮನ್ ಅಜೆಂಡಾ. ಅದು ಬಾವುಟ ಬೇರೆ, ದಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಅದರ ಪರಿಣಾಮ ಕೇರಳದಲ್ಲಿ ಏನಾಗಿದೆ, ಇಬ್ಬರು ಬಂದರೂ ಅದೇ ಅಜೆಂಡಾ ಇರುತ್ತೆ. ಬ್ಯಾಗ್ ತುಂಬಿಕೊಳ್ಳೋ ಜನ ಬೇರೆ ಇರ್ತಾರಷ್ಟೇ, ವ್ಯತ್ಯಾಸ ಏನೇ ಇದಷ್ಟಿಲ್ಲ. ಎರಡೂ ಒಂದೇ ಅದು ಆ್ಯಕ್ಚುಲಿ. ಸೊ BJP ಇಸ್ ಟ್ರೈಂಗ್ ಟು ಹಾರ್ಡ್ ಸೆಲ್ ಥರ್ಡ್ ಆಲ್ಟರ್ನೇಟಿವ್ ಒಂದು ನಾನು ಟ್ರೈ ಮಾಡ್ತಿದ್ರೆ, ಅದು ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಸರಿ, ಈ ಮಧ್ಯೆ ಒಂದಷ್ಟು ರೈಲುಗಳಿಗೆಲ್ಲ ಮಾಡಿದ್ರು. ದ ಡಿಫರೆನ್ಸ್ ಬಿಟ್ವೀನ್ BJP ಕ್ಯಾಂಪೇನ್ ಅವ್ರು ಸರಿ ತಪ್ಪು ಮಾಡಿದ್ದೆಲ್ಲ ಸರಿ ಅಂತಲ್ಲ, ಕಾಂಗ್ರೆಸ್ಗೂ ವ್ಯತ್ಯಾಸ ಇಷ್ಟೇ. ಇವತ್ತೆಲ್ಲರೂ ಹೇಳಿದ್ದಾರೆ ಕೇರಳದಲ್ಲಿ ಒಂದು ಸೀಟು ಬರಲ್ಲ ಅಂತ. ಯಾರೋ ಕಾಂಗ್ರೆಸ್ನವ್ರು ಯಾರೋ ಒಬ್ಬ ಲೀಡ್ರು, ಘನತೆವೆತ್ತ ಲೀಡ್ರ್ ಒಬ್ಬ ಬುರ್ಡ ಬಿಟ್ಟಿದ್ದಾನೊಬ್ಬ, ಬರದೇ ಇರ್ಬೋದು. ತಮಿಳ್ನಾಡಲ್ಲಿ ನಿಮ್ಮನ್ನ ಹತ್ರನೂ ಸೇರಿಸಲ್ಲ ಜನ ಅಂತ ಇರ್ಬೋದು. ಆದರೆ BJPಗೂ ಕಾಂಗ್ರೆಸ್ಗೂ ಇರೋ ವ್ಯತ್ಯಾಸ ಹೇಳ್ತೀನಿ ಏನು ಅಂತ. ಕಾಂಗ್ರೆಸ್ಸು ಒಮ್ಮೆ ಒಂದು ಜಾಗ ಕಳ್ಕೊಂಡ್ರೆ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಟೆಂಟ್ ಎತ್ಕೊಂಡು. ಇನ್ನೊಂದು ಕಡೆ ಟೆಂಟ್ ಹಾಕ್ತಾರೆ, ಒಳ್ಳೆ ಅಲೆಮಾರಿ ಪಕ್ಷದ ಥರ. ಬಿಹಾರಲ್ಲಿ ಸೋತ ಮೇಲೆ ಫೈಟ್ ಮಾಡಿ ಪಕ್ಷ ಕಟ್ತೀವಿ ಅನ್ನೋದನ್ನು ಬಿಟ್ಟೇ ಬಿಟ್ಟರು. ಪರಿಣಾಮ 25 ವರ್ಷ ಮಕಾಡೆ ಡಮಾರ್. ತಮಿಳುನಾಡಿನಲ್ಲಿ 60ರ ಆದಿನಲ್ಲಿ ಬಿಟ್ಕೊಟ್ಟ ಮೇಲೆ ಅಧಿಕಾರನ
ದ್ರಾವಿಡ ಪಕ್ಷಗಳಿಗೆ ಮಕಾಡೆ ಬಿಟ್ಕೊಟ್ಟು ಬಂದರು ಅಧಿಕಾರವನ್ನು ಇವ್ರುಗಳು ಕಾಂಗ್ರೆಸ್ನವರು. ಅದಾದ ಮೇಲೆ ಅಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಮಾಡಿರೋ ಪ್ರಯತ್ನ ಆದ್ರೇನು ಕಾಂಗ್ರೆಸ್ನವರು, ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ರು ದ್ರಾವಿಡದ್ರ ಜೊತೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರು ಜೈ ಅಂತ. ಕೇರಳ ಏನು ಮಾಡಿದ್ರಿ, ಸಣ್ಣ ಸಣ್ಣ ಸ್ಪ್ಲಿಂಟರ್ ಪಾರ್ಟಿಗಳೆಲ್ಲ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಿದ ಮೇಲೆ ನೀವು ಅಲ್ಲಿ ಎಲ್ಲಿ ಕಟ್ಟಿದ್ರಿ ಪಾರ್ಟಿನ, ಬಿಟ್ಬಿಟ್ರಿ. ಉತ್ತರ ಪ್ರದೇಶ ದೀರ್ಘಕಾಲ ನಿಮ್ಮನ್ನು ಅಳ್ಳಾಡ್ಸಕ್ಕಿಲ್ಲದೆ ಇದ್ದಂತಹ ರಾಜ್ಯದಲ್ಲಿ ಸೋಲಕ್ಕೆ ಸ್ಟಾರ್ಟ್ ಆದಾಗ ಖಾಲಿ ಮಾಡಿಬಿಟ್ರಿ ಜಾಗನ, ಪಕ್ಷ ಕಟ್ಟೋದು ಬಿಟ್ಟೇ ಬಿಟ್ರಿ. ಬಿ ಜೆ ಪಿಯವ್ರಂಗೆ ಮಾಡಲ್ಲ. ಅವ್ರು ಏನಂದರೆ ಅವ್ರು 2 ಸೀಟ್ ಬಂದರೂ ಮತ್ತೆ ಹೋಗ್ತಾರೆ, ಹೀಗೇನೆ ಬಿಡೋದೇ ಇಲ್ಲ. ಒಳ್ಳೆ ಈ ಜಿಗಣೆಗಳು ಅಂತಾರಲ್ಲ, ಹಂಗೆ ಅಂಟ್ಕೊಂಡು ಹೋಗ್ತಾರೆ, ಅದೂ ಹೇಳ್ತಾರೆ ಮತ್ತೆ ಈ ಬಾರಿ ನಾವೇ ಅಂತಾರೆ ಮತ್ತೆ ಆ ಬಾರಿ ಅದು ಎಷ್ಟೆಷ್ಟೋ ಸರಿ ಬಾರಿ ಹೇಳ್ತಿರ್ತಾರೆ ಅವರು, ಬಟ್ ಪ್ರಯತ್ನ ಬಿಡಲ್ಲ ಅವರು. ದಟ್ ಈಸ್ ದ ಡಿಫರೆನ್ಸ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಆ ಸ್ಪಿರಿಟ್, ಆ ಫೈಟಿಂಗ್, ಆ ಕಸುವು ಕಳ್ಕೊಂಬಿಟ್ಟಿದೆ ಕಾಂಗ್ರೆಸ್. ಎಲ್ಲಿ ಅನುಕೂಲ ಮತ್ತು ಸುಲಭ ಇದೆಯೋ ಅಲ್ಲಿ ಲೀಡರ್ಗಳು ಪೋಸ್ಟ್ ಕೊಟ್ಬಿಟ್ಟು ನಾವೇ ಮಾಡಿದ್ದು ಅನ್ನೋ ಥರ ಇದ್ದಾರೆ. ಅದಕ್ಕೆ ಈ ಪರಿಸ್ಥಿತಿಗೆ ಬಂದಿದ್ದೀರಿ, ಇನ್ನೂ ಬರ್ತೀರಿ. ಎಸ್, ಕೇರಳದಲ್ಲಿ ಪ್ರಧಾನಿ ಮೋದಿ ಚುನಾವಣಾ ರಣಕಹಳೆಯನ್ನು ಮೊಳಗಿಸಿದ್ರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಅಂತೂ ಮುಂದುವರೆದಿದೆ. ತಿರುವನಂತಪುರಂನ ಸಂಸದರು ಆಗಿರುವಂತಹ ಶಶಿ ತರೂರ್ ಕಾಂಗ್ರೆಸ್ನಿಂದ ಅಂತರ ಕಾಯ್ಕೊಂಡಂತೆ ಕಾಣಿಸ್ತಾ ಇತ್ತು. ಇವತ್ತು ರಾಹುಲ್ ಗಾಂಧಿ ಕರೆದಿದ್ದಂತಹ ಮಹತ್ವದ ಸಭೆಗೆ ಅವರು ಗೈರಾಗಿದ್ರು. ಕೆಲ ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಕೊಚ್ಚಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಗೌರವ ಸಿಕ್ಕಿರಲಿಲ್ವಂತೆ. ರಾಹುಲ್ ಬರುವ ಸಮಯ ಆಗಿದೆ, ಬೇಗ ಭಾಷಣ ಮುಗಿಸಿ ಅಂತ ಹೇಳಿದ್ದು ಅವರಿಗೆ ಮುನಿಸಿಗೆ ಕಾರಣ ಅಂತ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಅವ್ರನ್ನ ಮಾತು ಆಡಿಸ್ಲಿಲ್ಲ, ಅವ್ರನ್ನ ನೋಡ್ಲೂ ಇಲ್ಲ, ಅವ್ರನ್ನ ಹಲೋನು ಹೇಳಲಿಲ್ಲ, ಎಲ್ಲ ಕಡೆಗಣಿಸಿಲ್ಲ ಮಾಡಿದ್ದಾರೆ. ಮತ್ತು ನನ್ನ ಪ್ರಕಾರ ಶಶಿ ತರೂರ್ ಅವರ ಕಾಂಗ್ರೆಸ್ಸಿನ ರಾಜಕಾರಣ ಮುಗೀತು ಅನ್ಸತ್ತೆ. ಇನ್ನೇನಿದ್ರು ಅವ್ರು MP ಆಗಿ ನಂಗೆ 3.5-4 ವರ್ಷ ಇರುತ್ತೆ, ಅದನ್ನು ಕಿತ್ಕೊಳಕ್ಕಾಗಲ್ಲ ಯಾರ ಕೈಲುವೆ, ಹಂಗಾಗಿ ಇರ್ತಾರೆ. ಅದಾದಮೇಲೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇನ್ನೇನಾದ್ರು ಆದ್ರೆ ನಂಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಮುಗೀತು ಅನ್ಸುತ್ತೆ. ಮಹಾರಾಜನ ಕೆಂಗಣ್ಣಿಗೆ ಗುರಿಯಾಗಿ ಮತ್ತೆ ಆಸ್ಥಾನವನ್ನು ಸೇರ್ಕೊಳ್ಳೋದಷ್ಟು ಸುಲಭ ಅಲ್ಲ, ಒಪ್ಪಲ್ಲ. ಅಷ್ಟು ಸುಲಭ ಅಲ್ಲ ಅದು. ರಾಜ ಬಹಳ ವಿಶಾಲ ಹೃದಯಿಯಾಗಿರಬೇಕು ಆವಾಗ. ಆ ಥರ ರಾಜರು ಕಡಿಮೆ ಚರಿತ್ರೆಯಲ್ಲಿ ಅಲ್ವಾ. ಕಾಂಗ್ರೆಸ್ಸಲ್ಲೂ ಅಷ್ಟೇ, ರಾಜರು ಅಷ್ಟು ಸುಲಭವಾಗಿ ಒಪ್ಪಲ್ಲ ಮಹಾರಾಜರು ಯಾರು ಅಂತ ನಿಮಗೆ ಗೊತ್ತಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕಳೆದ ವರ್ಷ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ಆದೇಶನ ಹೈಕೋರ್ಟ್ ರದ್ದು ಮಾಡಿದ್ದಾರೆ. ಹೈಕೋರ್ಟ್ಗೆ ಹೋಗಿದ್ದರು, ಇವತ್ತು ಕೊಟ್ಟಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಮತ್ತು CM ಜೋಶಿ ಅವರು ವಿಭಾಗೀಯ ಪೀಠ ಕೊಟ್ಟಿದೆ, ಅವಕಾಶ ಕಲ್ಪಿಸಿದೆ. ಆದರೆ ಜಾಗರೂಕತೆ ಬಗ್ಗೆ ನಿಯಮಗಳನ್ನು ರೂಪಿಸಿ ಅಂತೆಲ್ಲ ಹೇಳಿದ್ದಾರೆ. ಓಕೆ, ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಾನು ಅದನ್ನು ಮಾತಾಡಿ ನೋಡಿ ನಿಯಮಾವಳಿ ರೂಪಿಸಿದ್ದೆ. ಸರಿಯಾಗಿ ಟೈಟ್ ಆಗಬೇಕು ಈ ನಿಯಮಾವಳಿ. ನಾಳೆ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಈಗ ನಮ್ದಲ್ಲ ಜವಾಬ್ದಾರಿ ಅಂತ ಕೈ ತೊಳ್ಕೊಳ್ಳೋಕೆ ಜಾಗ ಇರಬಾರ್ದು. ನಾನು ಈಗಲೇ ಹೇಳಿದ್ದೀನಿ, ಮಾನ್ಯ ಮಂತ್ರಿಗಳು, ಒಂದು ವೇಳೆ ಆಗದೆ ಇದ್ದರೆ ಅಪೀಲ್ ಹೋಗಿ, ಬೇಕಾರೆ ನೀವು ಕೊಡಿ ಪರ್ಮಿಷನ್. ಯಾಕಂದರೆ ಟೆಕ್ನಾಲಜಿ ಮೂವ್ ಆದಂಗೆ, ಸರ್ವಿಸಸ್ ಮೂವ್ ಆದಂಗೆ ಹೊಸ ಸರ್ವಿಸಸ್ ಬರುತ್ತೆ. ಬರಲಿ, ಜನಕ್ಕೆ ಲಾಭ ಆಗತ್ತೆ, ಕಡಿಮೆ ಆಗತ್ತೆ ಅಂದರೆ ಆಗಲಿ. ಬಟ್ ಬೈಕಲ್ಲಿ ಒಂದು ಡೇಂಜರ್ ಇದೆ. ಪರ್ಸನಲಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಹೇಳಕ್ ಬರಲ್ಲ. ದೈಹಿಕವಾಗಿ ನಾನು ಹೇಳ್ತಿರೋದು, ನಿಯಮ ಬರಬೇಕು. ಆ ನಿಯಮಕ್ಕೆ ಯಾರು ಹೊಣೆಗಾರರು ಈಗಲೇ ಬರಬೇಕು. ನಾಳೆ ಅದಾದ ಕೂಡಲೇ ಪೊಲೀಸಿನವರು ಏನು ಮಾಡುತ್ತಿದ್ದಾರೆ, ಸರ್ಕಾರ ಏನು ಮಾಡುತ್ತಿದೆ, ಈ ಪ್ರಶ್ನೆ ಬರಕೂಡದು. ಯಾಕಂದ್ರೆ ಯಾವ ಪೊಲೀಸ್ನವ್ರಿಗೂ ಈ ಪ್ರಪಂಚದಲ್ಲಿ ಅದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ. ಯಾವ ಪೊಲೀಸ್ನವ್ರು, ಕಂಪನಿನೇ ತಗೋಬೇಕಾ ಜವಾಬ್ದಾರಿ, ಅಥವಾ ಆ ಡ್ರೈವರ್ ತಗೋಬೇಕು, ಅವನು ರೈಡರ್ ತಗೋಬೇಕು, ಇಬ್ಬರೇ. ಇದು ಭಾಳ ಸ್ಟ್ರಿಕ್ಟ್ ಆಗಬೇಕು ಇದು. ಯಾಕಂದ್ರೆ ಇದು ಬರುತ್ತೆ, ನನಗೆ ಗೊತ್ತಿದೆ ಏನು ಬರುತ್ತೆ ನೆಕ್ಸ್ಟ್ ಡ್ರಾಮಾ ಅಂತ. ಏನಾರು ಆಗ್ಬಿಟ್ಟಾಗ ಅದರ ಹೆಣ್ಣುಮಗಳದ್ದು ಏನಾರು ಆಯಿತು ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಆಗೋದು ಬೇಡ, ಇಟ್ಕೊಳ್ಳೋಣ. ಏನು ಮಾಡ್ತಿದ್ದಾರೆ ಪೊಲೀಸರು? ಸ್ಟಾರ್ಟು ಏನು ಒಬ್ಬೊಬ್ಬ ಬೈಕಿಂದೇನು ಇದು ಸ್ಕೇಟಿಂಗ್ ಹಾಕೊಂಡು ಓಡೋಕ್ಕಾಗತ್ತಾ ಪೊಲೀಸ್ನವನು? ಆಗಲ್ಲ ಇದು. ಹಾಗಾಗಿ ಪೊಲೀಸು ಶುಡ್ ನಾಟ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಆದ ಮೇಲೆ ಪೊಲೀಸ್ನವ್ರು ಕ್ರಮ ತಗೊಳ್ಳೋದ್ರಲ್ಲಿ ವಿಳಂಬ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಾ ಬೇಡ ಅಂದಿಲ್ಲ. ಏನಾರು ಆದರೆ ಕಂಪ್ಲೇಂಟ್ ಕೊಟ್ಟು ಅದೊಂದಾಗಬೇಕು. ನಂಬರ್ 2, ಈ ಬೈಕ್ ಟ್ಯಾಕ್ಸಿಗಳದ್ದು ಟ್ರಾಫಿಕ್ ಉಲ್ಲಂಘನೆಗಳು ಮತ್ತು ಬ್ಯಾಡ್ ರೈಡಿಂಗು ಹ್ಯಾಸ್ ಟು ಬಿ ಸಿವಿಯರ್ಲಿ ಪನಿಷ್ಡ್ ಬಿಕಾಸ್ ದೇರ್ ಇಸ್ ಅ ಪ್ಯಾಸೆಂಜರ್ ಬಿಹೈಂಡ್. ವೈಯಕ್ತಿಕವಾದರೆ ಸಾಯಿ ಹೋಗಿ ನಿನ್ನ ಜೀವ ನೀನು ಹಾಳು ಮಾಡ್ಕೊ ಹೋಗು ಅನ್ಬೋದು ನಾವು. ಇಲ್ಲಿ ದರ್ ಇಸ್ ಸಂಬಡಿ ಇನ್ ದ ಬ್ಯಾಕ್.
ಅವ್ರ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೆ ಅವನೇ ಜವಾಬ್ದಾರಿ ಆಗಬೇಕು ಅವನು. ಮತ್ತೆ ಬಂದು ಇದು ಅವನು ಬಂದಿದ್ದರಿಂದ ಆಯಿತು, ಇದೆಲ್ಲ ಬುರುಡ ಬಿಡೋಂಗಿಲ್ಲ. ಮೂರನೇದು ಭಾಳ ಇಂಪಾರ್ಟೆಂಟ್ ನನ್ನ ಪ್ರಕಾರದಲ್ಲಿ, ಅದು ನಾಳೆ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ಯಾರು ಕಾಂಪನ್ಸೇಷನ್ಸನ್ನು ಕೊಡ್ತಾರೆ, ಇಂಪಾರ್ಟೆಂಟ್. ನನಗೆ ಅದು ಒಂದು ಬೇಕು. ಹಾಗಾಗಿ ಟೈಟಾಗಿ ಮಾಡಬೇಕು, ಮಾಡಿ. ಹೌದು. ಯಾಕಂದರೆ ಅದರಿಂದ ಒಂದಷ್ಟು ಜನಕ್ಕೆ ಉದ್ಯೋಗನೂ ಸಿಗ್ಬೋದು, ಕೆಲವರಿಗೆ ಸಣ್ಣ ಪುಟ್ಟ ಡಿಸ್ಟೆನ್ಸಲ್ಲಿ ಹೋಗೋಕ್ಕೆ ಪಾಪ ಹೆಲ್ಪೂ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ ಅಲ್ವಾ. ಎಸ್, ಕುಡಿದು ವಾಹನ ನ್ಯಾಯಾಲಯ ಪರ್ಮಿಷನ್ ಕೊಟ್ಬಿಡೋದು ಬೇರೆ, ನಾಳೆ ನ್ಯಾಯಾಲಯ ಇದಕ್ಕೆ ಆನ್ಸರ್ ಮಾಡುತ್ತಾ ನನಗೆ ಡೌಟ್ ಇದೆ. ರೂಲ್ ಫ್ರೇಮ್ ಇವರಿಗೆ ಅದಕ್ಕೆ ರೂಲ್ ಫ್ರೇಮ್ ಇವ್ರು ಹೇಳಿದಾರಲ್ಲ, ಟೈಟಾಗಿ ಕರೆಕ್ಟಾಗಿ ಮಾಡಿ. ಒಂದು 4 ದಿನ ಜಾಸ್ತಿ ಆದರೂ ಪರವಾಗಿಲ್ಲ, ಟೈಮು ತಗೊಳ್ಳಿ. ಏನು ದೇಶ ಬಿದ್ದೋಗಲ್ಲ. ಎಸ್, ಕುಡಿದು ವಾಹನ ಚಲಾವಣೆ ಮಾಡಿದ 11,500 ಶಾಲಾ ಬಸ್ ಏನಿದೆ ಆ ಡಿಎಲ್ಗಳನ್ನೆಲ್ಲ ಬೆಂಗಳೂರು ಪೊಲೀಸರು ರದ್ದು ಮಾಡಿದ್ದಾರೆ. ಅಲ್ಲ ಶಾಲಾ ವಾಹನವೂ ಸೇರಿದಂತೆ ಇತರೆ ವಾಹನ ಸೇರಿದಂತೆ ಒಟ್ಟು 12,900 ವಾಹನಗಳನ್ನು ಗುರುತಿಸಿದ್ರು. ಅದರ ಪೈಕಿ ಈಗ 11,500 ವಾಹನಗಳ ಡಿಎಲ್ ಅನ್ನು ರದ್ದುಗೊಳಿಸಿದ್ದಾರೆ. ಪದೇ ಪದೇ ಈ ರೀತಿ ಆಗ್ತಾ ಇದ್ದನ್ನು ಪೊಲೀಸರು ಗಮನಿಸಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಾದ್ಯಂತವೂ ಕೂಡ ಇದೇ ರೀತಿಯಾಗಿ ಕಂಡುಬಂದಿದ್ದು. ಒಟ್ಟು 5,110 ಶಾಲಾ ವಾಹನಗಳ ತಪಾಸಣೆ ಮಾಡಲಾಗಿದೆ. ಈ ಪೈಕಿ ಸುಮಾರು 26 ಶಾಲಾ ಬಸ್ ಚಾಲಕರನ್ನ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದ್ರು ಅನ್ನೋದು ಗೊತ್ತಾಗಿ ಕುಡಿದ ವಾಹನ ಚಲಾವಣೆ ಮಾಡಿದಂತಹ ಚಾಲಕರ ಡಿಎಲ್ ಅನ್ನು ರದ್ದುಗೊಳಿಸಿದೆ. ಆರ್ಟಿಒಗೆ ಈಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಯಾರ್ದು DL ನಾವು ಸಸ್ಪೆನ್ಷನ್ಗೆ ಕಳಿಸಿದ್ವಿ, ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಅದನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಲಾಸ್ಟ್ ಚೆಕ್ ಮಾಡಿದಾಗ ಸ್ಕೂಲಿಂದ ಕೂಡ ಕನ್ಸರ್ನ್ ಡ್ರೈವರ್ಸ್ ಯಾರಿದ್ರು ಅವ್ರನ್ನೂ ಕೂಡ ಅವರು ಸ್ಕೂಲಿಂದ ಕೆಲಸದಿಂದ ತೆಗೆದಾಕಿದ್ದಾರೆ. ಕಳೆದ ವರ್ಷ ಓಕೆ, ಇಲ್ಲಿ 2 ಸಮಸ್ಯೆ ಇದೆ. ಒಂದು, DL ಅನ್ನು ಅವನು ಬೇರೆ ಕಡೆಯಿಂದ ತರಬಾರ್ದು, ಮತ್ತೆ ಎಲ್ಲೋಯ್ತು ಅಂತ. ನಂಬರ್ 2, ಬೋಗಸ್ DLಗಳನ್ನ ಇಟ್ಕೊಂಡು ಅವನೇನಾದ್ರು ಮತ್ತೆ ತಗಲ್ಗಿಗಲ್ಕೊಂಡ್ರೆ ಅದಕ್ಕೊಂದು ಸ್ಪೆಷಲ್ ಕಾಯ್ದೆನೇ ತರಬೇಕು, ಜೀವಾವಧಿ ಶಿಕ್ಷೆ ಕೊಡಬೇಕು ಅವನಿಗೆ. ಮುಲಾಜಿಲ್ಲದೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕಾಗ ಇದಕ್ಕೊಂದು ಕಾನೂನೇ ತರಬೇಕಾಗತ್ತೆ ನಾವು ಮೋಸ್ಟ್ಲಿ. ಹಾಗಾಗಿ ನೀವು ಕ್ಯಾನ್ಸಲ್ ಮಾಡಿದ್ವಿ ಅಂತ ಸಂಭ್ರಮ ಪಡಬೇಡಿ, ಗುಡ್ ವರ್ಕ್ ಮಾಡಿ, ಒಳ್ಳೆಯದು. ಅದರಲ್ಲೂ ಶಾಲಾ ಮಕ್ಕಳದ್ದಂತೂ ಫ್ಯಾಂಟಾಸ್ಟಿಕಲಿ ಗುಡ್ ವರ್ಕ್, ದಯವಿಟ್ಟು ಮಾಡಿ, ಬೇಡ ಅಂದಿಲ್ಲ. ಶಾಲಾ ಮಕ್ಕಳ ಬಸ್ಸನ್ನು ವಾಹನನ ಗುಂಡಾಕ್ಬಿಟ್ಟು ಓಡಿಸ್ತೀನಿ ಅನ್ನೋ ಒಂದೊಂದು ಬುರುಡೆನ ಬಂಡೆಗೆ ಜಜ್ಜಿ ಬಿಡಬೇಕು, ಹೇಳ್ತೀನಿ ಹಿಡ್ಕೊಂಡು ಅವನನ್ನು. ಅವನು ಮನುಷ್ಯನಾಗಕ್ಕೆ ಲಾಯಕ್ಕಲ್ಲ ಅವನು, ಯಾವ ಗಾಡಿ ಓಡಿಸೋಕ್ಕೂ ಲಾಯಕ್ಕಲ್ಲ, ಬಟ್ ಶಾಲಾ ಮಕ್ಕಳದಂತೂ ಡಬಲ್ ಲಾಯಕ್ಕಲ್ಲ ಅವನು. ಒಂದು ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್. ಇಲ್ದಿದ್ರೆ ನಿಮ್ಮ ಈ ಎಫರ್ಟ್ ಏನಿದೆ ಅಷ್ಟೇ.